ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಮಾಹಿತಿ ಬಂದು ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಇಳುವರಿ ಕಡಿಮೆಯಾಗಲು ಮುಖ್ಯ ಕಾರಣಗಳು. ಒಂದನೇದು ಪೋಷಕಾಂಶಗಳು ಕೊರತೆಯಾದಾಗ, ಎರಡನೇದು ತೇವಾಂಶ ಜಾಸ್ತಿ ಆದಾಗ ಮತ್ತು ಕಡಿಮೆ ಆದಾಗ, ತೆಂಗಲ್ಲಿ ಪರಾಗಸ್ಪರ್ಶ ಆಗದೇ ಇದ್ದಾಗ. ಈ ಮೂರು ಮುಖ್ಯ ಕಾರಣಗಳು. ತೇವಾಂಶ ಜಾಸ್ತಿ ಆದಾಗ ಅರಳುದ್ರೋದು ಜಾಸ್ತಿ ಆಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ತೇವಾಂಶ ಸಮತೋಲನ ರೀತಿಯಲ್ಲಿ ಇಡಬೇಕಾದರೆ ಜವುಗು ಪ್ರದೇಶಗಳಲ್ಲಿ ಬಸಿಗಾಲುವೆ ತೆಗಿಲೇಬೇಕು. ಬಸಿಗಾಲುವೆ ತೆಗೆಯೋದ್ರಿಂದ ತೇವಾಂಶ ಕಡಿಮೆ ಮಾಡ್ಬೋದು. ಮತ್ತು ಅಡಿಕೆ ತೋಟದಲ್ಲಿ ಆಳವಾದ ಉಳುಮೆ ಮಾಡಬಾರದು. ಆಳವಾದ ಉಳುಮೆ ಮಾಡೋದ್ರಿಂದ ಆ ಬೇರುಗಳು ಕಟ್ಟಾಗಿರೋ ಬೇರುಗಳ ಹತ್ರ ಫಂಗಸ್ ಅಟ್ಯಾಕ್ ಆಗುತ್ತೆ. ಆಳವಾಗಿ ಅಡ್ಡ ಮತ್ತು ಉದ್ದ ಉಳುಮೆ ಮಾಡೋದ್ರಿಂದ ಆಹಾರ ಬೇರುಗಳು ಕಟ್ಟಾಗಿ ಇಳುವರಿ ಕಡಿಮೆ ಆಗುತ್ತೆ. ಅಡಿಕೆ ಮತ್ತು ತೆಂಗಲ್ಲಿ ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಇಳುವರಿಯನ್ನು ಹೆಚ್ಚಿಸಬಹುದು. ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿಗೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚಿನ ಕೃಷಿ ಮಾಹಿತಿಗೆ ಈ ನಂಬರ್ಗೆ ಸಂಪರ್ಕಿಸಿ.